ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಈಗ ಕೋರ್ಟ್ನಿಂದ ಕೊಲೆ ಆರೋಪಿ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಂತಹ ನ್ಯಾಯಾಲಯ ಇತ್ತೀಚೆಗೆ ಬರ್ತ್ಡೇ ಆಚರಿಸಿಕೊಂಡಿರುವಂತಹ ದಾಸ ಮತ್ತೆ ಡೆವಿಲ್ ಚಿತ್ರೀಕರಣಕ್ಕೆ ಸಜ್ಜಾಗುತ್ತಿರುವಂತಹ ಕೊಲೆ ಆರೋಪಿ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಯಾರನ್ನ ಭೇಟಿ ಮಾಡಬೇಕು, ಯಾರನ್ನ ಭೇಟಿ ಮಾಡಬಾರ್ದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು, ಯಾರು ಆತನನ್ನ ಸಂಪರ್ಕಿಸಬಹುದು, ಯಾರು ಮಾಡಬಾರ್ದು, ಇವೆಲ್ಲವ ನಿಬಂಧನೆಗಳನ್ನ ಆ ನಿಬಂಧನೆಗಳಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂತಹದ್ದು. ಘನ ನ್ಯಾಯಾಲಯದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆರೋಪಿ ನಟ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೋರ್ಟ್ ವಿಚಾರಣೆ ನಡೆಸಿ ಮೈಸೂರು ತೆರಳಲು ಅನುಮತಿ ನೀಡಿದೆ. ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿರುವಂತಹ ಹೈಕೋರ್ಟ್. ಹೈ ಪ್ರೊಫೈಲ್ ಪ್ರಕರಣ ಇದು. ಬೆಂಗಳೂರಿನಿಂದ ಹೊರಗಡೆ ಹೋಗುವಾಗ ಕೋರ್ಟ್ ಅನುಮತಿ ಪಡೆಯಬೇಕಿತ್ತು. ದರ್ಶನ್ ಫಾರ್ಮ್ ಹೌಸ್ಗೆ ಅನುಮತಿ ಪಡೆದಿದ್ದಾರೆ. ಇನ್ನುಳಿದ ಹಾಗೆ ಬೇರೆ ಬೇರೆ ಉದ್ದೇಶಕ್ಕೆ ಎಲ್ಲಾದರೂ ಹೋಗೋದಿದ್ರೆ ನ್ಯಾಯಾಲಯದ ಅನುಮತಿ ಬೇಕು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಡೆವಿಲ್ನ ಚಿತ್ರೀಕರಣ ಅರ್ಧಕ್ಕೆ ಮೊಟಕಾಗಿದೆ. ಆ ಚಿತ್ರೀಕರಣವನ್ನು ಕೂಡ ಮುಂದುವರಿಸಬೇಕು. ಆ ಚಿತ್ರೀಕರಣ ಭಾಗಶಃ ಮೈಸೂರು ಭಾಗದಲ್ಲೇ ನಡೀಬೇಕು. ಫಾರ್ಮ್ ಹೌಸಿಗೆ ಹೋಗ್ತೀನಿ ಅಂಥೇಳಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮಾಡಬಹುದು ಅಂತ ಅನ್ಕೊಂಡಿದ್ರು. ಆದರೆ ಪ್ರತ್ಯೇಕವಾದ ಅನುಮತಿ ಬೇಕು ಅನ್ನೋ ಪರಿಜ್ಞಾನ ಇರಲಿಲ್ಲ. ಆದರೆ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದ ಆರೋಪಿ ಪರ ವಕೀಲರು ಆ ಒಂದು ವಕಾಲತ್ತಿನಲ್ಲಿ ಅವರಿಗೆ ಜಾಮೀನು ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಮಯದಲ್ಲಿ ದರ್ಶನ್ಗೆ ಕೋರ್ಟ್ನಿಂದ ಗುಡ್ ನ್ಯೂಸ್ ಬಂದಿದೆ. ದರ್ಶನ್ಗೆ ಮೈಸೂರು ಹೋಗದಂತೆ ಕೋರ್ಟ್ ನಿರ್ಬಂಧಿಸಿತ್ತು. ಈ ಹಿಂದೆ ಕೋರ್ಟ್ ವಿಚಾರಣೆ ನಡೆಸಿ ಮೈಸೂರು ತೆರಳಲು ಅನುಮತಿ ನೀಡಿದೆ. ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಿರುವಂತಹ ಹೈಕೋರ್ಟ್ ಬೆಂಗಳೂರಿನಿಂದ ಹೊರಗಡೆ ಹೋಗುವಾಗ ಕೋರ್ಟ್ ಅನುಮತಿ ಬೇಕು. ದರ್ಶನ್ ಫಾರ್ಮ್ ಹೌಸ್ಗೆ ಅನುಮತಿ ಪಡೆದಿದ್ದಾರೆ. ಸದ್ಯ ದರ್ಶನ್ ಕೇಸ್ ಸುಪ್ರೀಂ ಅಂಗಳದಲ್ಲಿದೆ. ಕೊನೆಯ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಮಾರ್ಚ್ 18ರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಅದು ದರ್ಶನ್ ಪಾಲಿಗೆ ಅತ್ಯಂತ ನಿರ್ಣಾಯಕವಾದ ದಿನವಾಗಿ ಮಾರ್ಪಡೋದ್ರಲ್ಲಿ